ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲನೂ ಗುಡಿಸಿ ಬಾಗಿಲು ಕ್ಲೀನ್ ಮಾಡಿ ಕುಂಕುಮ ಎಲ್ಲ ಇಕ್ಕಿ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಡಿಸ್ಬಿಡ್ತೀನಿ. ಡೈಲಿ ರೊಟೀನ್ ಇದು, ಡೈಲಿ ಮಾಡೋ ಕೆಲಸನೇ ಇದು. ರಂಗೋಲಿ ಎಲ್ಲನ ಬಿಡಿಸಾದ್ಮೇಲೆ ತಿಂಡಿ ಏನು ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವರು ಟೊಮಟೊ ಬಾತ್ ಮಾಡು ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಮನೆ ಕೆಲಸ ಇತ್ತು ಜಾಸ್ತಿ ಅಂತ ಟೊಮಟೊ ಬಾತ್ ಮಾಡಲ್ಲ ರೀ, ಉಪ್ಪಿಟ್ಟು ಮಾಡ್ತೀನಿ ಅಂದೆ. ಸ್ವಲ್ಪ ಹಾಲಿತ್ತು, ಹಾಲು ಕಾಯೋಕ್ಕಿಡ್ದೆ. ಅಷ್ಟರೊಳಗೆ ನನ್ನ ಮಗ ಎದ್ದು ಬಂದ. ಅವನಿಗೆ ಸ್ವಲ್ಪ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕೊಡ್ತೀನಿ ಕುಡಿಯೋಕ್ಕೆ. ಬಿಸಿನೀರು ಕಾಯೋಕ್ಕಿಡ್ದೆ. ಉಪ್ಪಿಟ್ಟು ಮಾಡೋಣ ರವೆನ ತೆಗಿತಾ ಇದ್ದೆ. ಒಂದು ಡಬ್ಬದೊಳಗಡೆ ನಾನೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ರವೆ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಎಕ್ಸ್ಟ್ರಾ ಏನು ಉಳ್ಕೊಳುತ್ತೀನೋ ಒಂದು ತಿಂಡಿ ಮಾಡಿ ಅದೆಲ್ಲನೂ ಇದ್ರೊಳಗಡೆ ತುಂಬಿಟ್ಬಿಡ್ತೀನಿ. ರವೆ ತೆಗಿಬೇಕಾದ್ರೆ ಡಬ್ಬ ನೋಡಿದೆ. ಡಬ್ಬ ಯಾಕೋ ಸ್ವಲ್ಪ ಗಲೀಜಾಯಿತು. ಒಳಗಡೆ ರವೆ ಅವಲಕ್ಕಿ ಎಕ್ಸ್ಟ್ರಾ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಅದಕ್ಕೇ ಕ್ಲೀನ್ ಮಾಡೋಣ ಅಂದ್ಕೊಂಡು ಡಬ್ಬದಲ್ಲಿರೋ ಅಂಥದ್ದೆಲ್ಲನೂ ತೆಗ್ದಿಡ್ತಾ ಇದ್ದೆ. ಎಲ್ಲ ಬಿದ್ದೋಗ್ಬಿಟ್ಟಿತ್ತಲ್ಲ ಕೆಳಗಡೆನೇ, ಅದಕ್ಕೆ ಚೆಲ್ಲೋಗ್ಬಿಟ್ಟಿತ್ತು. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ತರಕಾರಿ ಎಲ್ಲ ಏನು ಹಾಕಲ್ಲ, ಸಿಂಪಲ್ಲಾಗಿ ಹಂಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಇಲ್ಲಿ ನಾನು ಡಬ್ಬನ ವಾಶ್ ಮಾಡ್ತಾಯಿದ್ದೆ. ವಾಶ್ ಮಾಡಿಬಿಟ್ಟು ಸೋರು ಹಾಕಿದರೆ ಸ್ವಲ್ಪ ನೀರು ಸೋರ್ಕೊಂಡ್ಮೇಲೆ ಎಲ್ಲನೂ ತುಂಬಿಟ್ಟಿರೋ ಕರೆಕ್ಟ್ ಆಗುತ್ತೆ ಅಂತ ಡಬ್ಬ ಎಲ್ಲನೂ ವಾಶ್ ಮಾಡಿಬಿಟ್ಟು ಬಾಲ್ಕನಿಗೆ ನಾನು ಡಬ್ಬ ತಗೊಂಡೋಗ್ಬಿಟ್ಟು ಹಂಗೆ ಡಬ್ಬ ಹಾಕ್ದೆ, ನೀರೆಲ್ಲ ಸೋಸ್ಕೊಳ್ಳಿ ಅಂತ. ಅಂದರೆ ನಾನು ಇನ್ನೂ ಫ್ರಿಜ್ಜ ತೊಗೊಂಡಿಲ್ಲ. ಫ್ರಿಜ್ ತೊಗೊಂಡೆ ಅದರೊಳಗಡೆ ಇಟ್ಕೊಂಬಿಡ್ಬೋದು. ಕಾಳು ಎಲ್ಲನೂ ಅದರೊಳಗಡೆ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಕಾಳೆಲ್ಲ ಇಟ್ಟಿದ್ರೆ ಬೇಗ ಹುಳ ಆಗಲ್ಲ ಕಾಳುಗಳು. ಸೊ ಅದಕ್ಕೇ ನಾನು ಹಿಂಗೆ ಡಬ್ಬಕ್ಕೆ ತುಂಬಿಟ್ಕೊಳ್ತೀನಿ, ಫ್ರಿಜ್ ತಗೊಂಡಿಲ್ಲದೆ ಇರೋ ಕಾರಣ. ಹಂಗೇ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಸಾಸಿವೆ ಖಾಲಿ ಆಯಿತು. ಅದಕ್ಕೇ ನಾನು ಸಾಸಿವೆನ ಕಟ್ ಮಾಡಿಬಿಟ್ಟು ಸುರ್ಕೊಳ್ತಿದ್ದೆ. ಉಪ್ಪು ಸ್ವಲ್ಪ ಇತ್ತು ಅದರೊಳಗಡೆನೇ. ಇಲ್ಲೊಂದು ಸ್ವಲ್ಪ ಉಪ್ಪಿನ ಡಬ್ಬದಲ್ಲಿ ಸ್ವಲ್ಪ ಖಾಲಿ ಆಯ್ತಲ್ಲ ಅಂತ ಉಪ್ಪನ್ನ ತೊಗೊಂಬಿಟ್ಟು ನಾನು ಉಪ್ಪಿನ ಡಬ್ಬಕ್ಕೆ ಹಾಕೊಳ್ಳೋಣ ಅಂದ್ಕೊಂಡು ಸುರ್ಕೊಳ್ತಿದ್ದೆ ಉಪ್ಪನ್ನು ಕೂಡ. ಹಂಗೇ ಎಕ್ಸ್ಟ್ರಾ ಉಳಿದಿದ್ದೆ ಡಬ್ಬಕ್ಕೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಉಳಿದಿದ್ದೆಲ್ಲನೂ ಅದರೊಳಗಡೆ ಕಟ್ಟಿಟ್ಟಿರ್ತೀನಿ. ಬೇಕು ಅಂದಾಗ ತಗೊಬೋದು, ಒಂದೇ ಇರುತ್ತಲ್ಲ, ಅದಕ್ಕೇ ಅದರೊಳಗಡೆನೇ ಇಟ್ಬಿಡ್ತೀನಿ ನಾನು. ಈ ಉಪ್ಪಿನ ಡಬ್ಬನ ನಾನು ಪಿಂಗಾಣಿದು ಇಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಪಿಂಗಾಣಿ ಡಬ್ಬ ಇಡಬೇಕು ಒಳ್ಳೆಯದು ಅಂತ ಹೇಳಿದ್ರಲ್ಲ ಅಂತ ಹಂಗೆ ಮಾಡಿದ್ದೆ. ನಾನಿಲ್ಲಿ ದೋಸೆಗೆ ಅಕ್ಕಿನ ನೆನೆಹಾಕ್ತಾಯಿದ್ದೀನಿ. ಒಂದು ವಾರದಿಂದ ಅಂದ್ಕೊಳ್ತಿದ್ದೆ ದೋಸೆ ಮಾಡೋಣ ಅಂತ. ಅಕ್ಕಿ ನೆನೆಹಾಕೋದೇ ಮರ್ತೋಗೋದು. ಅದಕ್ಕೇ ಇವಾಗ ನೆನಪಾಯ್ತಲ್ಲ, ಅದಕ್ಕೇ ಬೆಳಗ್ಗೆನೇ ನೆನೆಹಾಕ್ತಿದ್ದೆ. ಅಕ್ಕಿ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಬೇಕು, ಸ್ವಲ್ಪ ಮೆಂತೆ ಇಷ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಅಕ್ಕಿಲಿ ಸೊಸೈಟಿ ಅಕ್ಕಿಲಿ ಪೌಡ್ರೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗೋ ಗಂಟ ವಾಶ್ ಮಾಡಿಬಿಟ್ಟು ನಾನು ನೆನೆಹಾಕ್ತೀನಿ. ವೈಟ್ ನೀರು ನೋಡಿ ಇಲ್ಲಿ ಎಷ್ಟೊಂದು ಗಲೀಜು ನೀರು ಬರುತ್ತೆ, ಪೌಡ್ರ್ ನೀರು. ಅದಕ್ಕೇ ಇದೆಲ್ಲನೂ ನೀಟಾಗಿ ಫಸ್ಟೇ ವಾಶ್ ಮಾಡ್ಕೊಬಿಡ್ತೀನಿ ನಾನು. ವಾಶ್ ಮಾಡಿಬಿಟ್ಟು ಆಮೇಲೆ ಅಕ್ಕಿನ ನೋಡಿ ನೀರು ಇಷ್ಟು ಕ್ಲಾರಿಟಿ ಬರೋ ಗಂಟಲು ತೊಳೆದು ನೆನೆಹಾಕ್ತೀನಿ. ಆಮೇಲೆ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಇಲ್ಲಿ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹೆಚ್ಕೊಂಡೆ. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ನಮ್ಮನೆಯವ್ರು ನೀರು ತರೋಣ ಅಂತ ಹೋಗ್ತಾಯಿದ್ರು. ನನ್ನ ಪಾಪು ನಾನು ಹೋಗ್ತೀನಿ ಅಂತ ಹೋಗ್ತಿದ್ದ. ಎಲ್ಲರೂ ಹೊರಗಡೆ ಹೋಗಂಗಿಲ್ಲ, ತುದಿಗಾಲಲ್ಲಿ ಇರ್ತಾನೆ ನಮ್ಮ ಜೊತೆನೇ ಬರೋಕ್ಕೆ, ಬಿಟ್ಟು ಹೋಗೋಕ್ಕೆ ಆಗಲ್ಲ ಅವನ್ನ. ಆಮೇಲೆ ಹಂಗೆ ಆಟ ಆಡ್ಕೊಂಡಿದ್ದ ಅವ್ರ ಅಪ್ಪನ ಜೊತೆ. ನಾನಿಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಿದ್ದೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನಿಲ್ಲ ಹಾಕಲ್ಲ ಕಡಲೆಬೇಳೆನ. ನಮ್ಮ ಪಾಪುಗೆ ತಿನ್ನಿಸುವಾಗ ಕಡಲೆಬೇಳೆ ಸಿಕ್ಕಿದರೆ ಅವ್ನು ತಿನ್ನಲ್ಲ ಕರೆಕ್ಟಾಗಿ. ಅದಕ್ಕೆ ನಾನು ಹಾಕಿಲ್ಲ ಇಲ್ಲಿ ಕಡಲೆಬೇಳೆನ. ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ಸ್ಮೂತ್ ಆಗೋ ಗಂಟ ತಿರುಗಬೇಕು. ಸ್ಮೂತ್ ಎಲ್ಲ ಆದಮೇಲೆ ಅದರೊಳಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಎಲ್ಲ ಹಾಕಾದ್ಮೇಲೆ ನೀರು ಒಂದು ಸ್ವಲ್ಪ ಹೊತ್ತು ನೀರು ಕುದಿಯೋಕ್ಕೆ ಬಿಡ್ತೀನಿ. ನೀರು ಚೆನ್ನಾಗಿ ಕುದಿದ್ಮೇಲೆ ರವೆನ ಅದರೊಳಗಡೆ ಹಾಕಿದರೆ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ತರಕಾರಿನೂ ಬೇಕಾದರೆ ಹಾಕೋಬೋದು. ಒಗ್ಗರಣೆ ಹಾಕಿದ್ನಲ್ಲ, ಆಗಲೇ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರೊಳಗಡೆ ಕುದಿಯುವಾಗ ತರಕಾರಿ ಎಲ್ಲ ಬೇಯ್ಕೊಳ್ಳುತ್ತೆ. ಇಲ್ಲಿ ನಾನು ಡಬ್ಬ ಎಲ್ಲ ನೀರು ಸೋಸ್ಕೊಂಡಿತ್ತು ತಂದು ಕ್ಲೀನಾಗಿ ಒರೆಸ್ಬಿಟ್ಟು ಎಲ್ಲನೂ ಅದರೊಳಗಡೆನೆ ಮತ್ತೆ ಸ್ಟೋರ್ ಮಾಡಿಡ್ದೆ. ಹಿಂಗೆ ಮಾಡ್ತೀನಿ ನಾನು. ಆಮೇಲೆ ನನ್ನ ಮಗನಿಗೆ ತಿಂಡಿ ತಿನ್ನಿಸೋಣ ಅಂತ ತಿಂಡಿ ತೊಗೊಂಡೆ. ಅವನಿಗೆ ಸ್ವಲ್ಪ ತಿಂಡಿ ತಿನ್ನಿಸಾದ್ಮೇಲೆ ನಾನು ನಮ್ಮ ಮನೆಯವರು ಕೂತ್ಕೊಂಡು ತಿಂಡಿ ತಿಂದು ಸ್ವಲ್ಪ. ಆಮೇಲೆ ಅವರು ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೊರಟ್ರು. ಆಮೇಲೆ ಸ್ವಲ್ಪ ಟೀ ಮಾಡ್ತೀನಿ ಕುಡ್ಕೊಂಡು ಹೋಗೋರಂತೆ ಅಂದೆ. ಅದಕ್ಕೇ
ಒಂದು ಸ್ವಲ್ಪ ಟೀ ಮಾಡಿದೆ. ನಾವು ಯೂಶ್ವಲಿ ಯಾವಾಗಲೂ ಕುಡಿಯೋಲ್ಲ, ಡೈಲಿ ಕುಡಿಯೋಲ್ಲ ಟೀ ಕಾಫಿ ಎಲ್ಲ. ಆದಷ್ಟು ಕಡಿಮೆ ನಾವು ಟೀ ಕಾಫಿ ಕುಡಿಯೋದು. ಹಾಲು ಕುಡಿತೀವಿ, ಟೀ ಕಾಫಿ ಜಾಸ್ತಿ ಕುಡಿಯೋಲ್ಲ. ಸ್ವಲ್ಪ ಬೇಡ ಬೇಡ ಅಂತಿದ್ರು ಅವ್ರೂ. ನಾನು ಇರ್ರಿ ಒಂದು ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಟೀ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ತಗೊಂಡೋಗಿ ಕೊಟ್ಟೆ. ನನ್ನ ಮಗ ಟೀ ಕಾಫಿ ಅಂದರೆ ಭಾಳ ಇಷ್ಟ. ಫಸ್ಟಿಂದ ಒಂದೊಂದು ಚೂರು ನೆಗ್ಸು ಅಲ್ಲ, ಹಂಗಾಗಿ ಬಂದ್ಬಿಡ್ತಾನೆ ಟೀ ಕಾಫಿ ಮಾಡಿದಾಗ. ಆಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಲೇಟ್ ಆಯಿತು ಅಂತ ಹೋಗ್ತಾಯಿದ್ರು. ನಾನು ಹೋಗ್ತೀನಿ ಅಂತಿದ್ದೆ. ಯಾರಾದರೂ ಹೊರಗಡೆ ಹೋಗಂಗಿಲ್ಲ, ದೊಡ್ಡ ಕಾಲಲ್ಲಿರ್ತಾನೆ ಹೊರಗಡೆಗೆ ಹೋಗೋಕ್ಕೆ. ಆಮೇಲೆ ಹೊರಟ್ರು ಅವರು. ನಾನು ಅವ್ರನ್ನ ಕಳಿಸ್ಬಿಟ್ಟು ಬಂದು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿರೋ ಪಾತ್ರೆ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೆ. ಎಲ್ಲನೂ ತೆಗ್ದಿಟ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸ್ಕೊಳ್ತಿದ್ದೆ. ಆಮೇಲೆ ಸ್ವಲ್ಪ ನಮ್ಮ ಮನೆಯವರು ಮೊಟ್ಟೆ ತಂದಿದ್ರು, ಅದೆಲ್ಲನೂ ಒಂದು ಬಾಕ್ಸಿಗೆ ಅಕ್ಕಿ ಹಾಕ್ಬಿಟ್ಟು ಅದ್ರೊಳಗಡೆ ಜೋಡಿಸ್ತೀನಿ. ಸ್ನಾನ ಮಾಡ್ಸೋಣ ಅಂತ ನೀರು ಕಾಯಕ್ಕೆ ಹಾಕ್ದೆ. ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಆಮೇಲೆ ನಂಗೆ ಕೆಲಸ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಅವನನ್ನು ಮಲಗಿಸಿ ಬಂದುಬಿಟ್ಟು ಪಾತ್ರೆ ಎಲ್ಲನೂ ವಾಶಿಗೆ ಹಾಕಿದ್ದೆ. ಪಾತ್ರೆ ಎಲ್ಲನೂ ವಾಶ್ ಮಾಡಿ ಸಾಂಬಾರು ಮಾಡೋಣ ಅನ್ನೋ ಅಷ್ಟರೊಳಗೆ ಎದ್ದ ಮತ್ತೆ. ಆಮೇಲೆ ಅವನಿಗೆ ಬಟ್ಟೆ ಎಲ್ಲನೂ ಹಾಕ್ಬಿಟ್ಟು ಕರ್ಕೊಂಡು ಬಂದೆ. ಅಲ್ಲೇ ಕುತ್ಕೊಂಡು ಆಟ ಆಡ್ತಿದ್ದ. ನಾನು ಮನೆಯೆಲ್ಲ ಕಸ ಇನ್ನೂ ಏನೂ ಗುಡಿಸೇ ಇರಲಿಲ್ಲ, ಅಷ್ಟು ಬೇಗ ಎದ್ದಿದ್ದ ಇವತ್ತು. ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಹಾಸಿಗೆ ಬಟ್ಟೆ ಎಲ್ಲನೂ ಗಲೀಜಾಯಿತು ಅಂತ ಚೇಂಜ್ ಮಾಡ್ತಿದ್ದೆ. ಹಾಸಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡುವಾಗ ಅಲ್ಲೇ ಇದ್ದ, ಆಟಾಡ್ಕೊಳ್ತಾನೆ. ಎದ್ದಾಗ ಮಾತ್ರ ಸಖತ್ ಅಳ್ತಾನೆ, ಬಾಕಿ ಟೈಮ್ ಸುಮ್ಮನೆ ಆಟಾಡ್ಕೊಳ್ತಾನೆ. ಆಮೇಲೆ ಅವ್ನು ಮಲಗಿಸಿರೋ ರೊಗ್ಗೆಲ್ಲ ಇತ್ತಲ್ಲ, ಅದೆಲ್ಲನೂ ತೆಗೆದ್ಬಿಟ್ಟು ಹಂಗೇ ಕೊಡೋಗ್ತಾಯಿದ್ದೆ. ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಕೊಡೋಗ್ಬಿಟ್ಟು. ಪಾಪುಗೆ ನಾನು ಮಧ್ಯಾಹ್ನ ಟೈಮು ಮುದ್ದೆ ತಿನ್ನಿಸ್ತೀನಿ. ಸಾಂಬಾರು ಸ್ವಲ್ಪ ಹಾಕೊಬಿಟ್ಟು. ಸಾಂಬಾರನ್ನ ಜಾಸ್ತಿ ಖಾರ ಮಾಡಲ್ಲ, ಖಾರ ತಿನ್ನಲ್ಲ ಅವನು. ಅದಕ್ಕೇ ಸ್ವಲ್ಪ ಖಾರ ಮಾಡ್ಕೊಳ್ತೀವಿ. ನಮಗಾದರೂ ಅಷ್ಟೇ ಮಧ್ಯಾಹ್ನ ಟೈಮು ಮುದ್ದೆ ಮಾಡಿಬಿಟ್ಟು ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಮುದ್ದೆ ತಿನ್ನಿಸ್ತೀನಿ ಅವನಿಗೆ. ಮಧ್ಯಾಹ್ನ ಟೈಮ್ ಡೈಲಿ ಅಷ್ಟೇ, ನಾನು ಡೈಲಿ ಮುದ್ದೆನೇ ತಿನ್ನಿಸೋದು ಅವನಿಗೆ. ಅವನಿಗೆ ತಿಂಡಿ ಊಟ ಎಲ್ಲನೂ ಮಾಡಿಸಾದ್ಮೇಲೆ ನಮಗೆ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡಿದ್ದು. ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು, ಬಂದುಬಿಟ್ಟು ಊಟ ಮಾಡಿದರು. ಆಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ರಾಗಿ ಅವಲಕ್ಕಿ ತಂದಿದ್ದರು ನಮ್ಮ ಮನೆಯವರು. ಅದನ್ನ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮಾಮೂಲಿ ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಸ್ವಲ್ಪ ಉಪ್ಪು ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಕಡಲೆ ಬೀಜ ಎಲ್ಲನೂ ಹಾಕಿದ್ದೆ ಇದ್ರೊಳಗಡೆ ಕೊಬ್ಬರಿನೂ ಪೀಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಕಡಲೆ ಇದೆಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಬಟ್ ಇದು ಚೆನ್ನಾಗಿತ್ತು, ಪರವಾಗಿಲ್ಲ ಅನ್ನಂಗಿತ್ತು. ಅಷ್ಟೊಂದೇನು ಟೇಸ್ಟಿಯಾಗಿರಲಿಲ್ಲ. ನಮ್ಮ ಮನೆಯವರು ಬೇಕ್ರಿಯಿಂದ ಅದೇನೋ ಹಾರ್ಟ್ ಶೇಪಲ್ಲಿತ್ತು, ಶಂಕರಪಳ್ಳಿ ಈ ಥರ ಟೇಸ್ಟ್ ಇತ್ತು, ಅದನ್ನು ತೊಗೊಂಬಂದಿದ್ದು. ಅದನ್ನ ಹಾಕ್ಕೊಟ್ಟೆ. ಸ್ವಲ್ಪ ಬಟ್ಟೆ ಇತ್ತು ಅಂತ ಮೇಲ್ಗಡೆ ಬಟ್ಟೆ ಎಲ್ಲನೂ ಒಣಗಾಕೋಣ ಅಂತ ಹೋಗಿದ್ದೆ. ಲೇಟಾಗಿ ವಾಶ್ ಮಾಡಿದೆ. ಪಾಪು ಬೇಗ ಎದ್ದಿದ್ನಲ್ಲ, ವಾಶ್ ಮಾಡೋಕ್ಕಾಗಲಿಲ್ಲ ಆವಾಗ. ಅದಕ್ಕೆ ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ಊಟ ಎಲ್ಲನೂ ಹಾಕ್ಕೊಟ್ಟಾದ್ಮೇಲೆ ವಾಶ್ ಮಾಡಿಬಿಟ್ಟು ಮೇಲ್ಗಡೆ ಒಣ ಹಾಕ್ದೆ ಟೆರೆಸ್ ಮೇಲೆ. ಆಮೇಲೆ ಟೆರೆಸ್ ಮೇಲಿಂದ ಬಂದು ಸ್ವಲ್ಪ ಕೂದಲಿಗೆ ಆಯಿಲ್ನ ಹಚ್ಕೊಳ್ಳೋಣ ಅಂತ ಕೂದಲಿಗೆ ಆಯಿಲ್ ಹಚ್ಕೊಂಡು ಮುಖ ಎಲ್ಲನೂ ವಾಶ್ ಮಾಡಿಕೊಂಡು ಕ್ರೀಮ್ ಹಚ್ಕೊಂಡು ದೇವರಿಗೆ ದೀಪ ಹಚ್ದೆ. ಸಂಜೆ ಟೈಮು ದೇವ್ರಿಗೆ ದೀಪ ಹಚ್ಬೇಕಂತೆ, ಒಳ್ಳೆಯದಂತೆ. ಅದಕ್ಕೆ ಸಂಜೆ ದೀಪ ಹಚ್ಬಿಟ್ಟು ನಮ್ಮ ಮನೆಯವ್ರು ತರಕಾರಿ ಎಲ್ಲ ತಂದಿದ್ರು, ಅದ್ರದ್ದೊಂದು ಕ್ಲಿಪ್ ಇರಲಿ ಅಂತ